ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ಪ್ರಕಟಣೆ 19:8 ನಾವು ನೋಡ್ತೇವೆ, ನಿರ್ಮಲವಾದ ಬಿಳಿ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಯಾಕೆಂದರೆ ಆ ನಾರುಮಡಿಯು ಪರಿಶುದ್ಧರ ನೀತಿಯೇ. ಎಷ್ಟು ದೊಡ್ಡ ವ್ಯತ್ಯಾಸ ಅಂತಂದರೆ, ಸುಂದರವಾದಂಥ ಒಂದು ವಿವಾಹವಾದಂಥ ಒಂದು ಉಡುಪು, ಸುಂದರವಾದಂಥದ್ದು. ಇಲ್ಲಿ ಈ ಕೊಳಚೆ ಇರುವಂಥ ಒಂದು ವಸ್ತ್ರ ಮತ್ತು ಸುಂದರವಾದಂಥ ಒಂದು ವಸ್ತ್ರ. ಈ ಪವಿತ್ರಾತ್ಮನಲ್ಲಿ ಭರವಸೆ ಇಡುವಂಥದ್ದು ಅದು ಪರಿಶುದ್ಧತೆಗೆ ಹೋಲಿಸಲ್ಪಟ್ಟಿದೆ. ನಾವು ನಮ್ಮ ಜೀವನವನ್ನು ಸ್ವಂತ ಭಾವನಾತ್ಮಕ ಶಕ್ತಿಯ ಮೂಲಕ ಜೀವಿಸ್ತೇವೆ ಎಂಬುದು ಸತ್ಯ. ಆದರೆ ದೇವ ಬಲದಿಂದ ಜೀವಿಸುವಂಥದ್ದು ಒಂದು ನಂಬಿಕೆ. ಯೇಸು ತನ್ನ ಸೇವೆಯಲ್ಲೂ ಕೂಡ ಪವಿತ್ರಾತ್ಮನ ಶಕ್ತಿಯನ್ನು ಅವಲಂಬಿಸ್ತಾರೆ. ಅವರು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದುವುದಕ್ಕೆ ಮೊದಲೇ ಸುವಾರ್ತೆಯನ್ನು ಸಾರೋದಕ್ಕೆ ಕೈ ಹಾಕಲಿಲ್ಲ. ಅವರಿಗೆ 30 ವರ್ಷಗಳ ಕಾಲ ಪವಿತ್ರಾತ್ಮನ ಶಕ್ತಿಯ ಮೂಲಕ ಪರಿಪೂರ್ಣವಾದಂಥ ಪವಿತ್ರತೆಯಲ್ಲಿ ಜೀವಿಸ್ತಾರೆ. ಹೀಗಾಗಿ ಪರಲೋಕದ ತಂದೆ ಅವರ ಬಗ್ಗೆ, ಈತನು ನನ್ನ ಪ್ರಿಯನಾದ ಮಗ, ನಾನು ಈತನನ್ನು ಮೆಚ್ಚಿದ್ದೇನೆ. ಯಾರನ್ನು ಮೆಚ್ಚಿದ್ದಾರೆ? ಯಾರು ಪ್ರಿಯವಾಗಿರ್ತಾರೋ ಅವರನ್ನು ದೇವರು ಮೆಚ್ಚುತ್ತಾರೆ ಅನ್ನುವ ಸತ್ಯವನ್ನು ನಾವು ಮರೆತು ಬಿಡ್ತೇವೆ. ಮತ್ತಾಯ 3:17 ನೋಡಿ, ಇಗೋ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂದು ಪರಲೋಕದಿಂದ ಹೇಳುವ ಧ್ವನಿಯಾಯಿತು. ಸೇವೆ ಮಾಡುವುದಕ್ಕೆ ಅವರಿಗೆ ಪವಿತ್ರಾತ್ಮನ ಅಭಿಷೇಕ ಅವಶ್ಯವಾಗಿತ್ತು. ಅವರು ಅಭಿಷೇಕಕ್ಕಾಗಿ ಪ್ರಾರ್ಥಿಸ್ತಾರೆ, ಅಭಿಷೇಕವನ್ನು ಹೊಂದುತ್ತಾರೆ. ಲೂಕ 3ನೇ ಅಧ್ಯಾಯ 21-22 ನೋಡಿ. ಜನರೆಲ್ಲ ಬ್ಯಾಪ್ಟಿಸಮ್ ಮಾಡಿಸಿಕೊಂಡ ಮೇಲೆ ಆದದ್ದೇನೆಂದರೆ, ಯೇಸು ಸಹ ಬ್ಯಾಪ್ಟಿಸಮ್ ಮಾಡಿಕೊಂಡರು. ಪ್ರಾರ್ಥಿಸುತ್ತಿದ್ದಾಗ ಆಕಾಶವು ತೆರೆಯಲ್ಪಟ್ಟಿತು. ಆಗ ಪರಿಶುದ್ಧಾತ್ಮನ ಪಾರಿವಾಳದ ದೇಹಕಾರದಲ್ಲಿ ಇಳಿದನು. ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನಲ್ಲಿ ನಾನು ಆನಂದಿಸುತ್ತೇನೆ, ನಿನ್ನಲ್ಲಿ ನಾನು ಆನಂದಿಸುತ್ತೇನೆ ಎನ್ನುವಂಥ ಒಂದು ಧ್ವನಿ ಪರಲೋಕದೊಳಗಿಂದ ಭೂಮಿಗೆ ಕೇಳಿಸಿತು. ಎಲ್ಲ ಮನುಷ್ಯರಿಗಿಂತ ಹೆಚ್ಚಾಗಿ ದೇವರ ನೀತಿಯನ್ನು ಪ್ರೀತಿಸಿದರು, ಪಾಪವನ್ನು ದ್ವೇಷಿಸಿದರು. ಆದ್ದರಿಂದ ಅವರು ಬೇರೆ ಎಲ್ಲ ಮನುಷ್ಯರಿಗಿಂತ ಏರಳವಾಗಿ ಅಭಿಷೇಕಿಸಲ್ಪಟ್ಟರು. ಇಬ್ರಿಯ 1ನೇ ಅಧ್ಯಾಯ 9 ನೀವು ಗ್ರಹಿಸಿ, 9 ನೀವು ನೋಡಿ. ಅಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ನೀನು ನೀತಿಯನ್ನು ಪ್ರೀತಿಸಿದ್ದಿ, ದುಷ್ಟತನವನ್ನು ದ್ವೇಷಿಸಿದ್ದಿ. ಆದ್ದರಿಂದ ದೇವರು, ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಾಗಿರುವುದಕ್ಕಿಂತ ಮಿಗಿಲಾಗಿ ಆನಂದದ ತೈಲದಿಂದ ಅಭಿಷೇಕಿಸಿದ್ದನ್ನಲ್ಲ. ಪ್ರಿಯರೇ, ಅಭಿಷೇಕ ಭಾಳ ಮುಖ್ಯ. ಪ್ರಾಥಮಿಕವಾದಂಥದ್ದೊಂದು ಅಭಿಷೇಕವನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಅಭಿಷೇಕವೇ ಇಲ್ಲ ಅಂತಂದರೆ, ಅನಾಯಿಂಟಿಂಗ್ ಇಲ್ಲ ಅಂತಂದರೆ ನೀನು ಹೇಗೆ ಸೇವೆ ಮಾಡ್ತೀಯ? ಹೇಗೆ ನಿನ್ನ ಅಸ್ಥಿವಾರಗಳನ್ನು ನೀನು ಕಟ್ಟಿಕೊಳ್ತೀಯ? ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ಒಪ್ಪಿಸ್ಕೊಡ್ತಾನೆ ದೇವರೇ, ಒಂದು ಅನಾಯಿಂಟಿಂಗ್ ಕೊಡು ಸ್ವಾಮಿ. ಯಾರ್ಯಾರು ದೇವರೇ ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ನೂತನವಾದಂಥ ಅಭಿಷೇಕ ಕೊಡು ಸ್ವಾಮಿ. ನೂತನವಾದಂಥ ಅಭಿಷೇಕ 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 ಕೊಡು ಸ್ವಾಮಿ. ಬಲವಾದಂಥ ಒಂದು ಅಭಿಷೇಕ ಅವರು ಹೊಂದಿಕೊಳ್ಳಲಿ ದೇವರೇ. ಅನ್ಯ ಭಾಷೆಯನ್ನು ಮಾತನಾಡುವಾಗೆ ಹೊಂದಿಕೊಳ್ಳಲಿ ಸ್ವಾಮಿ. ಸಹಾಯ ಮಾಡಪ್ಪ.
ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ.